ಮಹರ್ಷಿ ವಾಲ್ಮೀಕಿಯವರ ಎಲ್ಲಿ ಅಪ್ಪ ಅಲ್ಲಿ ಹೋಗೋಣ, ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಬರ್ತೀವಿ, ಒಂದೇ ನಿಮಿಷ ಬಂದು. ಮಹರ್ಷಿ ವಾಲ್ಮೀಕಿಯವರ ಟ್ರೈಬಲ್ ಡೆವಲಪ್ಮೆಂಟ್ ನ ಕಾರ್ಪೊರೇಷನ್ದಲ್ಲಿ ಏನು ಕರ್ನಾಟಕ ರಾಜ್ಯದ ಮಹರ್ಷಿ ವಾಲ್ಮೀಕಿಯವರ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಇಂಡಿಯನ್ ಕಂಪನಿ ಆಕ್ಟ್ ಪ್ರಕಾರ 1956ರಲ್ಲಿ ಏನು ಅಡಿಯಲ್ಲಿ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನು ಭಾಗದಲ್ಲಿ ಅವರ ಬುಡಕಟ್ಟು ಸಮುದಾಯಗಳಿಗೆ ಸ್ವಂತ ಉದ್ಯೋಗವನ್ನು ಸಿಗಬೇಕು, ಅವರು ಕರಕುಶಲತೆಯನ್ನು ಬೆಳೆಸ್ಕೋಬೇಕು, ಅವರ ಕಸುಬುಗಳನ್ನು ಮುಂದುವರಿಸಬೇಕು ಅನ್ನೋಂಥ ಕಾರಣದಿಂದ ಈ ಸಮುದಾಯಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕನ್ನಂಥ ಕಾರಣದಿಂದ 1956ರಲ್ಲಿ ಈ ಕಾಯ್ದೆಯನ್ನು ಸರ್ಕಾರ ಜಾರಿಗೆ ತರುತ್ತೆ, ಭಾರತ ಸರ್ಕಾರ ಜಾರಿಗೆ ತರುತ್ತೆ. ಇವತ್ತು ಕನಸು ಕಾಣಬೇಕಾದಂಥ ನಿಗಮ ಇವತ್ತು ಈ ದುರ್ಸ್ಥಿತಿ ಅಂದ್ರೆಗಿನ ಈ ಬುಡಕಟ್ಟು ಸಮುದಾಯಗಳ ದುರ್ಸ್ಥಿತಿಗೆ ಇವತ್ತು ಈ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ ಮೂಲಕ ಇವತ್ತು ಈ ಪರಿಸ್ಥಿತಿಗೆ ಬಂದು ಬೀದಿಗೆ ಇವತ್ತು ಬಂದು ಇಳಿಯಂತ ಪರಿಸ್ಥಿತಿ ಇವತ್ತು ಈ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರ ಹಗಲು ದರೋಡೆ, ಕೇವಲ ಹಗಲು ದರೋಡೆ ಜೊತೆಲಿ ಕಳ್ಳತನ ಮತ್ತು ಸಂಪೂರ್ಣವಾಗಿ ಲೂಟನ್ನು ಮಾಡೋಂಥ ಕೆಲಸ ಕೂಡ ಈ ಸರ್ಕಾರ ಮಾಡ್ತಾ ಇದೆ. ಹಂಗಾಗಿ ಕೇವಲ ಇದೊಂದು ಭ್ರಷ್ಟಾಚಾರವಾಗಿ ಆಗಲಿಲ್ಲ, ಕೇವಲ ಭ್ರಷ್ಟಾಚಾರ ಅಲ್ಲ, ಇದೊಂದು ನಾವೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಒಂದು ಕಳ್ಳತನ ಮಾಡ್ತಾರೋ, ಅಂದ್ರೆ ಭ್ರಷ್ಟಾಚಾರಕ್ಕಿಂತ ದೊಡ್ಡ ಶಬ್ದ ಅಂದ್ರೆ ಕಳ್ಳತನ. ಈ ಸರ್ಕಾರದಲ್ಲಿದ್ದಂತ ಬುಡಕಟ್ಟು ಸಮುದಾಯಗಳ ಜನರ ಅನುದಾನವನ್ನು ಅವ್ರು ಬೇಕಾದಂತ ಅವರ ಹಣವನ್ನು ಇವತ್ತು ಕಳ್ಳತನ ಮಾಡೋದ್ ಮೂಲಕ ಇವತ್ತು ಯಾವ ರೀತಿಯಲ್ಲಿ ಅಂದ್ರೆ ಯಾರನ್ನ ಜನರು ಮನೆಯಲ್ಲಿ ರೊಕ್ಕ ಮನೆಯಲ್ಲಿ ಟ್ರೆಜರಿದಲ್ಲಿ ಇಟ್ಟಿದ್ರೆ ಲಾಕರ್ದಲ್ಲಿ ಇಟ್ಟಿದ್ರೆ ಯಾವ ರೀತಿಯಲ್ಲಿ ಕಳ್ಳತನ ಮಾಡಿದರೋ ಇವತ್ತು ಭ್ರಷ್ಟಾಚಾರ ಅಲ್ಲಿ ಕಳ್ಳತನ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡಿದೆ. ಇವತ್ತು ಕಳ್ಳತನ ಮಾಡೋದ್ರ ಜೊತೆಲಿ ಇವತ್ತು ನಾವು ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಧೈರ್ಯದಿಂದ ಮಾತಾಡಿರೋ ಕಾರಣ ನಮ್ಮ ಸೋಮಲಿಂಗಪ್ಪನವರು, ಶಾಸಕರಾದಂಥ ಸನ್ಮಾನ್ಯ ನಮ್ಮ ಸತೀಶ್ ಅವರು, ಸೋಮಶೇಖರ್ ರೆಡ್ಡಿ ಅವರು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಗಟ್ಟಿಯಾಗಿ ಮಾತಾಡಿರೋ ಕಾರಣ ಅವರು ಒಳ್ಳೆ ಮನಸ್ಸಿಂದ ಅವರು ಆ ರಾಜೀನಾಮೆಯನ್ನು ಸ್ವೀಕಾರ ಮಾಡಿದರು. ಇಲ್ಲಿ ಒತ್ತಾಯದಿಂದ ಸ್ವೀಕಾರ ಮಾಡಿದ್ರು ನಮಗಿಂತ ಗೊತ್ತಿಲ್ಲ. ಒಟ್ಟು ನಾವು ಹೋರಾಟ ಮಾಡಿದಕ್ಕೋಸ್ಕರವಾಗಿ ಆ ಮಂತ್ರಿಗಳು, ಈ ಸ್ಥಳೀಯ ಮಂತ್ರಿಗಳಾದಂಥ ಸನ್ಮಾನ್ಯ ನಾಗೇಂದ್ರ ಅವರು ರಾಜೀನಾಮೆಯನ್ನು ಮಾಡಿದ್ದಾರೆ. ರಾಜೀನಾಮೆಯನ್ನು ಮಾಡಿದ ನಂತರ ಕೇವಲ ಇವತ್ತು ರಾಜೀನಾಮೆ ಮಾಡೋದ್ರಿಂದ ಇವರೇನ ಆಕಸ್ಮಿಕವಾಗಿ ನಮಗೆ ಅವ್ರು ರಾಜೀನಾಮೆಯನ್ನು ಅವ್ರು ಒಪ್ಪಿ ರಾಜೀನಾಮೆನ ಅಂಗೀಕಾರ ಮಾಡಿದರು, ಒಪ್ಪಲಾರ್ದಂತೆ ರಾಜೀನಾಮೆ ಅಂಗೀಕಾರ ಮಾಡಿದರು, ನಮಗೇನು ಗೊತ್ತಿಲ್ಲ. ಆದರೆ ಕೇವಲ ಈ ಸರ್ಕಾರದಲ್ಲಿದ್ದಂಥವ್ರು ಕೇವಲ ಯಾರು ಈ ಪಿನ್ ಪಾಯಿಂಟ್ ಅನ್ನೋಂಥದ್ದು ಕಂಡಿಡ್ಬೇಕಾಗ್ತದೆ, ಕಿಂಗ್ ಪಿನ್ ಅನ್ನೋಂಥವ್ರು ಯಾರನ್ನು ಕಂಡುಹಿಡಬೇಕಾಗಿದೆ. ಕೇವಲ ಇವರೆಲ್ಲರೂ ಕೂಡ ಕೇವಲ ಒಬ್ಬ ಕಳ್ಳರಿಂದನೇ ಇವತ್ತು ಈ ರೀತಿ ಕಳ್ಳತನ ಆಗಿದೆನಾ, ಎಲ್ಲರೂ ಕಳ್ಳರೆಲ್ಲ ಸೇರಿಕೊಂಡು ಈ ಕಳ್ಳತನ ಆಗಿದೆ ಅನ್ನೋಂಥದ್ದು ನೋಡಬೇಕಾಗಿದೆ. ಜೊತೆಲಿ ಯಾರು ಕಿಂಗ್ ಪಿನ್ ಅನ್ನೋಂಥದ್ದು ಕೂಡ ನಮಗೆ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರ ಬುಡಕಟ್ಟ ಜನಾಂಗಗಳ ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ಈ ಸಮುದಾಯಕ್ಕೆ ಒಂದು ರೀತಿ ಜಸ್ಟಿಸ್ ಅನ್ನು ಸಿಗಬೇಕು ಅನ್ನೋಂಥ ಕಾರಣದಿಂದ ಅನೇಕ ದಿನಗಳಿಂದ ಸುಮಾರು 2.5 ತಿಂಗಳಿಂದ ಈ ಹೋರಾಟವನ್ನು ಮಾಡ್ತಾನೆ ಇದೀವಿ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಕಿಂಗ್ ಪಿನ್ ಅನ್ನೋಂಥವ್ರು ತಪ್ಪಿಸ್ಕೊಂಡು ಇವತ್ತು ಕೇವಲ ಯಾರೋ ಅವರು ಒಳ್ಳದ ಮನಸ್ಸಿಂದ ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡಿದ ತಕ್ಷಣನೇ ಇಲ್ಲಿ ಹೋಯ್ತು ಅನ್ನೋಂಥದ್ದಲ್ಲ. ಇವತ್ತು ಇವೆಲ್ಲ ದೊಡ್ಡ ಕಳ್ಳತನ ಮಾಡಿದಂಥ ಇದನ್ನ ತನಿಖೆ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಈ ಹೋರಾಟವನ್ನು 30 ಜಿಲ್ಲೆಗಳಲ್ಲಿ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರರು ಹೋರಾಟವನ್ನು ಕರೆ ಕೊಟ್ಟಿರೋ ಕಾರಣ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿ ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಪರಿಣಾಮವಾಗಿ ತಗೊಂಡೋಗ್ಬೇಕು ಅನ್ನೋಂಥ ಕಾರಣದಿಂದ ಒಂದು ಸಂಕಲ್ಪವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಹಂಗಾಗಿ ಇವತ್ತು ಸಾಂಕೇತಿಕವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಏನು ಡಿಮ್ಯಾಂಡ್ಗಳಿದಾನೋ ಕೇವಲ ಸರ್ಕಾರ ಅಂತ ಸಿಬಿಐ ಅಂತ ಒಪ್ಪಿಲ್ಲ, ಬ್ಯಾಂಕ್ ಅಂತೂ ಸಿಬಿಐ ಕೊಟ್ಟಿದೆ, ಅದೇ ಸರ್ಕಾರ ಕೂಡ ಸಿಬಿಐಗೆ ಒಪ್ಪಬೇಕು, ಸಿಬಿಐಗೆ ಒಪ್ಪಿಸ್ಬೇಕನ್ನಂಥದ್ದು ಕೂಡ ಒತ್ತಾಯನ ಮಾಡ್ತೀವಿ. ಜೊತೆಲಿ ಈ ಬುಡಕಟ್ಟು ಸಮುದಾಯಗಳ ಜನರ ಹಣವನ್ನು ಇವತ್ತು ಕಳ್ಳತನ ಏನು ಮಾಡಿದಾರೋ, ಏನು ಯಾವ ಕಳ್ಳ ಇದನ್ನೋ, ಎಷ್ಟು ಮಂದಿ ಕಳ್ಳರು ಈ ಸರ್ಕಾರದಲ್ಲಿ ಇರೋದೋ ಅವೆಲ್ಲ ಕೂಡ ಬಯಲಿ ತರಬೇಕಾಗಿದೆ. ಆ ಕಳ್ಳತನ ಮಾಡಿದಂಥ ಹಣ ಇವತ್ತು ಈ ಭ್ರಷ್ಟಾಚಾರ ಅಂದ್ರೆಗಿನ ನಾವೇನೋ ಕೇಳ್ತಿದ್ದೇವೆ ರೀ, ಕಳ್ಳತನ ನಾವು ಕೇಳಿಲ್ಲ. ಈ ಕಳ್ಳತನ ಮಾಡಿದಂಥ ಅಮೌಂಟ್ ಎಲ್ಲಿಗೆ ಹೋಗಿದೆ ಅಂದ್ರೆಗಿನ ಯಾರೋ ಕೆಲಸಕ್ಕೆ ಬರಲಾರ್ದಂಥ ವೈನ್ ಶಾಪ್ಗಳಿಗೆ
ಇವತ್ತು ಯಾರೋ ಒಬ್ಬರನ್ನ ಎಮ್ಮೆ ಕಾಯ ಅಂತ ಹುಡುಗನ ಅಕೌಂಟ್ಗೆ ಇಂಥವ್ರಿಗೆ ಎಲ್ಲರಿಗೂ ಕೂಡ ಅಕೌಂಟ್ಗೆ ಹೋಗಿ ಇವತ್ತು ಹಣ ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಏನೋ ಅವ್ರೇನೋ ಮಂತ್ರಿಗಳು ಹೇಳ್ತಾ ಇದ್ದಂತೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಂತೆ 15 ಕೋಟಿ ವಾಪಸ್ ಬಂದಿದೆ ಅಂತೇಳಿ. 15 ಕೋಟಿ ಅಲ್ಲ, ಸುಮಾರಾಗಿ 187 ಕೋಟಿ ರೂಪಾಯಿ ಈ ಬುಡಕಟ್ಟು ಸಮುದಾಯಗಳ ಜನರಿಗೆ ಇವತ್ತು ಏನು ಹಣ ವರ್ಗಾವಣೆ ಆಗಿದೋ, ಬೇರೆ ಬೇರೆ ಎಲ್ಲೆಲ್ಲಿ ಹೋಗಿದೇನೋ, ಏನು ಕಳ್ತನ ಮಾಡಿದಾರೋ, ಇವರೊಬ್ಬರೇ ಕಳ್ಳಿದ್ದಾರೆ, ಇನ್ನು ಬಹಳಷ್ಟು ಮಂದಿ ಕಳ್ಳಿದ್ದಾರೆ, ಎಲ್ಲರಿಗೂ ಕಿಂಗ್ ಪಿನ್ ಸಮೇತ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಹಿಂದುಳಿದಂಥ ಸಮುದಾಯಗಳ ಒಬ್ಬ ನಾಯಕರಾಗಿ ಬಿಂಬಿಸ್ಕೊಂಡಿದ್ರು ಸಿದ್ದರಾಮಯ್ಯನವರು. ಇವತ್ತು ಹೈಂದ ನಾಯಕರಾಗಿ ಅವರು ಹೊರಹೊಮ್ಮಿದ್ರು. ಇವತ್ತು ಆ ನಾಯಕನ ಮೇಲೆ ಕೂಡ ಸಂಶಯ ನಮ್ಮೆಲ್ಲರೂ ಕೂಡ ಬರ್ತಾ ಇರೋ ಕಾರಣ ಈ ಬುಡಕಟ್ಟು ಸಮುದಾಯಗಳ ಜನರಿಗೆ ಜಸ್ಟಿಸ್ ಅನ್ನು ಸಿಗಬೇಕು ಅನ್ನೋಂಥ ಕಾರಣದಿಂದ ಕಳ್ಳರನ್ನ ಎಷ್ಟು ಮಂದಿ ಕಳ್ಳರಿದ್ದಾರೆ ಇದರಲ್ಲಿ ಅನ್ನೋಂಥ ಕಂಡುಹಿಡಿಬೇಕು. ಯಾರು ಕಿಂಗ್ ಪಿನ್ ಅನ್ನೋಂಥವ್ರು ಕೂಡ ಅವ್ರನ್ನ ನೋಡಬೇಕು. ಹಣ ಏನಿದೆನೋ ಅದನ್ನ ವಾಪಸ್ ತರಬೇಕು. ಸರ್ಕಾರ ಸಿಬಿಐಗೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. 94 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಕೇವಲ 13 ಕೋಟಿ 80 ಲಕ್ಷ, 13 ಕೋಟಿ 60 ಲಕ್ಷ ರಿಕವರಿ ಆಗಿದೆ. ಇನ್ನು 80 ಕೋಟಿ ಹಣನೇ ರಿಕವರಿ ಆಗಿಲ್ಲ. ಕೇವಲ ಸಾಂಕೇತಿಕವಾಗಿ ಒಂದಿಷ್ಟು ಜನ ಆಫೀಸರ್ಸ್, ಒಂದಿಷ್ಟು ಜನ ನಾಗೇಂದ್ರ ಅವ್ರ ಬೆಂಬಲಿಗರು ಅರೆಸ್ಟ್ ಮಾಡಿದ್ದಾರೆ. ಮೂಲ ಆರೋಪಿ ಇನ್ನೂ ಬಂಧನಾಗಿಲ್ಲ. ನೋಡ್ರಿ, ಎಲ್ಲೋ ಒಂದು ಕಡೆ ಚಂದ್ರಶೇಖರ್ ಅವರು ಏನು ಅವರು ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ. ಯಾಕಂದ್ರೆ ಯಾವ ರೀತಿಯಲ್ಲಿ ಅಂದ್ರೆಗಿನ ಈ ರೀತಿ ಬುಡಕಟ್ಟು ಸಮುದಾಯಗಳ ಜನರು ಹಣವನ್ನು ದುರುಪಯೋಗ ಆದಂಥ ಟೈಮಲ್ಲಿ, ಇವರು ಕಳ್ತನ ಮಾಡಿದಂಥ ಟೈಮಲ್ಲಿ, ಎಲ್ಲೋ ಒಂದು ಕಡೆ ಭಯ ಪ್ರಾರಂಭ ಆದಂಥ ಟೈಮಲ್ಲಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆಯನ್ನು ಮಾಡ್ಕೊಂಡ ನಂತರ ಅದು ಎಲ್ಲ ರೀತಿಯಲ್ಲೂ ಕೂಡ ಕಳ್ತನ ಮಾಡಿದ್ದಾರೆ ಅಂತೇಳಿ ಗೊತ್ತಾದ ಮೇಲೆ ಹೊರಗಡೆ ಬಂದ ನಂತರ ಇವತ್ತು ಸರ್ಕಾರ ಎಚ್ಚರಿಸಿಕೊಂಡು ಇವತ್ತೆಲ್ಲ ಒಂದು ಕಡೆ ಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿದೆ. ನಾನೇನು ಹೇಳ್ತೇನೆ, 15 ಕೋಟಿ ಆಗಿರಲಿ, 20 ಕೋಟಿ ಆಗಿರಲಿ, ಇವತ್ತು ಒಂದೊಂದು ಪೈಸಾ ವಾಪಸ್ ಬರಬೇಕು ಈ ಸಮುದಾಯದ ಜನರಿಗೆ. ಒಂದೊಂದು ಪೈಸಾ ಇವತ್ತು ಈ ಸಮುದಾಯ ಜನರಿಗೆ ಇವತ್ತು ಅವರಿಗೆ ಜಸ್ಟಿಸ್ ಸಿಗಬೇಕು ಅನ್ನೋಂಥ ಕಾರಣದಿಂದ ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು 1 ರೂಪಾಯಿ ಕೂಡ ಇನ್ನು ಮುಂದೆ ಯಾರೇ ಈ ರೀತಿ ಇವತ್ತು ಕಳ್ಳತನ ಮಾಡಂತ ಜನರಿಗೆ, ಕಳ್ಳತನ ಮಾಡಂತ ಸರ್ಕಾರಗಳಿಗೆ, ಕಳ್ಳತನ ಮಾಡದಂತ ಯಾರೇ ಜವಾಬ್ದಾರಿ ಇದ್ದಂಥ ಮನುಷ್ಯನಿಗೆ ಗೊತ್ತಾಗಬೇಕು. ಬುಡಕಟ್ಟು ಜನಾಂಗಗಳ ಹಣವನ್ನು ದುರುಪಯೋಗ ಮಾಡಿಕೊಂಡು ಕಳ್ಳತನ ಮಾಡಿದ್ರೆ ಜನರು ಬೀದಿಗಿಳಿದು ಹೋರಾಟ ಮಾಡ್ತಾನೆ ಅನ್ನೋಂಥ ಸಂದೇಶ ಇಡೀ ರಾಜ್ಯಕ್ಕೆ ಕೊಡಬೇಕಾಗಿದೆ. ಆ ರೀತಿಯಲ್ಲಿ ಕೂಡ ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಮುಂದೆ ಕೂಡ ಈ ಹೋರಾಟವನ್ನು ಮುಂದುವರಿಸುವಂಥ ಕೆಲಸ ಕೂಡ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ನಿಮ್ ಪ್ರಕಾರ ಕಿಂಗ್ ಪಿನ್ಗಳು ಯಾರು? ಅಲ್ಲ, ನಾನು ಈ ಸರ್ಕಾರದಲ್ಲಿದ್ದಂತ ಅನೇಕ ಮಂದಿ ಅಲ್ಲ ಎಲ್ಲರೂ ಇವತ್ತು ನಾನು ಮುಖ್ಯಮಂತ್ರಿಗಳ ಮೇಲೆ ಕೂಡ ಅನುಮಾನ ಬರ್ತಾ ಇದೆ ನಮ್ಮೆಲ್ಲರಿಗೂ ಕೂಡ. ಅದಕ್ಕೋಸ್ಕರವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ಇದನ್ನ ಏನಿದೆನೋ ಇಮಿಡಿಯೇಟ್ ಆಗಿ ಇವತ್ತು ಯಾರ್ಯಾರು ಕುಲಂಕುಷವಾಗಿ ತನಿಖೆ ಆಗಬೇಕಂದ್ರೆ ಸಿಬಿಐ ಕೊಡಬೇಕು. ಜೊತೆಲಿ ಹಣ ಏನಾಗಿದೆ ಅದೆಲ್ಲ ಕೂಡ ಬುಡಕಟ್ಟು ಸಮುದಾಯಗಳ ಜನರಿಗೆ ಸೇರ್ಬೇಕು ಅನ್ನೋದು ನಾನು ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.